ದೊಡ್ಡ ಪ್ಲೇಟ್ನಾಗ ಸುಮ್ಮನೆ ಹಿಂಗ ಅಡಿಗೆ ಬಂದಿಲ್ಲ ಅನ್ನ ಜಾಸ್ತಿ ತಂದಿದೀವಿ ಹಾಸ್ಕೊಂಡ್ ಮನೆಕೊಂಡ್ ಬೆಳಿಗ್ಗೆ ಆ ಬಳ್ಳಾರಿ ರೋಡು ಹಿಂದಕ್ಕೆ ಹೋಗ್ತೈತೆ ಅಂದಲ್ಲ ಅದು ಎಕ್ಸ್ಪೀರಿಯನ್ಸ್ ಹೇಳ. ಯಾಕೋ ಹಿಂದಕ್ ಹೋಗ್ತಾ ಐತೆ ಅನಿಸ್ತಾ ಐತೆ. ಯಮಧರ್ಮರಾಯ ಬರಂತಾನೆ ತಲೆ ಇಕ್ಕೊಂಡ ಯಮಧರ್ಮ ಅಲ್ಲಲ್ಲ. ರಾವಣ ₹2 ಸಖತ್ ಪವರ್ ಇದೆ ಗುರು. 6 ತಲೆ 4 ತಲೆ ಮಿಸ್ ಆಗಿವೆ. ಬಳ್ಳಾರಿಗೆ ಮಾತ್ರ ಸೊಸೆಯಾಗಿ ಬರ್ಬಾರ್ದು. ಏ ಭೋಜನ ಅಂತೆ ಕಣೆ. ವೇಟ್ ಲಾಸ್ ಗಿಂತ ಲೂಸ್ ಮೋಷನ್ ಆಗುತ್ತೆ. ಒಂದೊಂದ್ ಪರ್ಸ ಇಟ್ಕೊ ಬಂದ್ ನೋಡ್ತಂದ್ಕೊಂಡ್ರೆ ಅವನು. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ವ್ಲಾಗ್ಸ್. ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ಸ್ ಸೇರಿಕೊಂಡು ಇವತ್ತು ಮಂತ್ರಾಲಯ ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ದೀವಿ. ನಾನು ಹಿರಿಯೂರಿಗೆ ಬಂದಿದ್ದೆ, ಒಂದು ಗೃಹ ಪ್ರವೇಶ ಇತ್ತು, ಸೊ ಬಂದಿದ್ದೆ. ಹಂಗೆ ನೆಕ್ಸ್ಟ್ ಡೇ ಮಂತ್ರಾಲಯ ಹೋಗೋಣ ಅಂತೇಳಿ ಈಗ ಫ್ರೆಂಡ್ ಊರಿಗೆ ಹೋಗೋಣ ಅಂತ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ತುಮಕೂರಿಗೆ ಹೋಗ್ತಾ ಇದ್ದೀನಿ. ಫುಲ್ ಎಂಟರ್ಟೈನ್ಮೆಂಟ್ ಲಾಗ್, ಎಲ್ಲೂ ಮಿಸ್ ಮಾಡ್ಕೋಬೇಡಿ. ನೋಡಿ, ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ರಾಣಿ ಅವರು ರೆಡಿ ಆಗಿದ್ದಾರೆ. ಕರೆಂಟೇ ಹೋಯ್ತು. ನೋಡಿ, 2 ಬ್ಯಾಗ್ ರೆಡಿ ಮಾಡಿದೀವಿ. ನಾವಿಬ್ರು ಹೋಗ್ತಾ ಇದೀವಿ. ಮೇಕಪ್ ಮಾಡ್ಕೋತಾಳ. ಇನ್ನ ಏನೇನ್ ರುಬ್ಕೋತಿದೀಯೇ? ಕುಂಕುಮ ಇಕ್ಕಂತ ಇದೀನಿ. ಇವಾಗ ಮುತ್ತೈದೆ ಕಳೆ ಬಂದೈತೆ. ಇಷ್ಟೊತ್ತಿರ್ಲಿಲ್ಲ. ಹುಡುಗಿ ತರ ಕಾಣ್ತಿದ್ದೆ. ಕುಂಕುಮಗೆ ತುಂಬಾ ಶ್ರೇಷ್ಠ. ನೋಡಿ ಹೆಂಗ್ ಕಾಣ್ತಿದ್ಯಾ? ವಿಡಿಯೋನೇ ಮಾಡಿದ್ದು. ನಡಿ ಹೇಳು. ಶಿರಾದಲ್ಲಿ ಕೆಲಸ ಇದೆ, ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಮಂತ್ರಾಲಯಕ್ಕೆ ಬಸ್ ಹತ್ತಾ ಇದೀವಿ. ಡೈರೆಕ್ಟ್ ಅಂತೂ ಸಿಗಲ್ಲ. ರಾಯಚೂರಿಂದ ಯಾವ ಬಸ್ ಬೇಗ ಸಿಗುತ್ತೋ ಗೊತ್ತಿಲ್ಲ. ಬೇಬಿ ಚಳ್ಳಕೆರೆಗೆ ಹೋಗಿ ಚಳ್ಳಕೆರೆಯಿಂದ ಬಳ್ಳಾರಿಯಿಂದ ಹಂಗ್ ಹೋಗ್ಬೇಕಾಗುತ್ತೋ, ಡೈರೆಕ್ಟ್ ರಾಯಚೂರು ಸಿಗುತ್ತೋ ಗೊತ್ತಿಲ್ಲ. ಒಟ್ಟಿಗೆ ಮಂತ್ರಾಲಯ ಫಿಕ್ಸ್, ಹೋಗಲ್ಲ ಇವತ್ತು. ಓನ್ಲಿ 2 ಲೇಡೀಸ್ ಅಷ್ಟೇ. ಅದು ನೋಡಿಲ್ಲ ನಾನು. ಓಕೆ ಬಾಯ್. ಇಲ್ಲಿ ನೋಡು, ನೀರ್ ಕುಡಿತಾವಳೆ. ಬಾಯ್ ಗೀತಾ ಅವ್ರೆ. ಬರ್ಬೋದಿತ್ತ ನೀನು ಬರ್ಬೋದಿತ್ತ? ನೆಕ್ಸ್ಟ್ ಟೈಮ್ ಹೋಗೋಣ ಬಿಡು. ಬರ್ಲಾ ಅಮ್ಮಿ? ನೋಡಿ ಹೆಂಗ್ ರೆಡಿ ಆಗವಳೆ ಸುಬ್ಬಿ. ನಿಮ್ ಮನೆಗ್ ಬರ್ಬೋದು, ಈ ಮೆಟ್ಲು ಮಾತ್ರ ಹತ್ತಕ್ಕಾಗಲ್ಲ, ಇಳಿಯಕ್ಕಾಗಲ್ಲ ತಾಯಿ. ನಾನಂತೂ ಹುಷಾರಾಗಿ ಇಳಿತೀನಿ ಕಣ್ರಾಣಿ. ನೀನ್ ರೂಢಿ ಆಗ್ಬಿಟ್ಟೈತಲ್ಲ, ಫಾಸ್ಟ್ ಆಗಿ ಇಳಿತೀಯ. ಅಲ್ಲಿದ್ದಾడు ಇಲ್ಲಿ ಬಂದ. ಶಿರಾದಲ್ಲೆಲ್ಲ ಸ್ವಲ್ಪ ಕೆಲಸ ಇತ್ತು, ಸೊ ಹಂಗಾಗಿ ನಾವು ತುಮಕೂರಿಂದ ಬೇಗನೆ ಮನೆ ಬಿಟ್ವಿ. ಸುಮಾರು ನಾವು ಹೊರಟಾಗ 12 ಗಂಟೆ ಆಯಿತು. ಬೇಗ ಬಸ್ ಸಿಕ್ತು. ಅದಾದಮೇಲೆ ಶಿರಾದಲ್ಲಿ ಮತ್ತೆ ಮಧ್ಯಾಹ್ನನೇ ಒಂದೇ ಸತಿ ಊಟ ಮಾಡಿಕೊಂಡು ಮತ್ತೆ ನಮಗೆ ಇನ್ನೂ ಸ್ವಲ್ಪ ಸೋಪು, ಬ್ರಷ್ಷು, ಬಾಚಿಣಿಕೆ ಎಲ್ಲ ಸ್ವಲ್ಪ ಐಟಮ್ ಬೇಕಿತ್ತು. ಅದನ್ನೆಲ್ಲ ಹೋಗಿ ಮತ್ತೆ ಎಲ್ಲ ಶಿರಾದಲ್ಲೇ ಎಲ್ಲ ತೊಗೊಂಡ್ವಿ. ನಾವು ಹೆಣ್ಮಕ್ಳು ಎಷ್ಟು ಚೌಕಾಸಿ ಮಾಡ್ತೀವಲ್ಲ, ₹1295 ಇರೋ ಬಟ್ಟೆನ ನನ್ನ ಫ್ರೆಂಡ್ ರಾಣಿ ಬರೀ ₹600 ತೊಗೊಂಡಿದ್ದಾಳೆ ಚೌಕಾಸಿ ಮಾಡಿ. ನೈಸನ್ನಾಗ್ಲಿ ಯಾವ್ದನ್ನಾಗ್ಲಿ ಅಷ್ಟೇ ಇರೋದೀಗ ನನ್ನ ಹತ್ರ, ಎಕ್ಸ್ಟ್ರಾನು ಇಲ್ಲ ಅಲ್ಲಿ. ನೀವು ಸ್ಕೆಚ್ ಪೆನ್ ತಗೊಂಡು ನಾನು ಬರೀತೀನಿ 2395 ಅಂತ. ಬೇಗ ಕುಡಿ. ಬರುತ್ತೆ, ಯಾಕೆ ಬರಲ್ಲ? ನಾನ್ ತಗೊಂಡೋಗಿರೋ ಡ್ರೆಸ್ಗಳೇನೆ. ನಾನೀಗ ಎಮರ್ಜೆನ್ಸಿ ಅಂತ ಬಂದಿರೋದು ಇಲ್ಲಿ. ₹1000 ಬಟ್ಟೆನ ₹300 ಕೇಳೋ ತಾಕತ್ತಿರೋದು ಬರೀ ಹೆಣ್ಮಕ್ಳಿಗೆ. ಗಂಡು ಮಕ್ಕಳು ಅದೆಷ್ಟು ರೇಟ್ ಇರುತ್ತೋ ಅಷ್ಟೇ ಕೊಡ್ತಾರೆ ಅಲ್ವಾ. ಸೊ ಇದಾದಮೇಲೆ ನಾವೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏನೇನು ಬೇಕೋ ತಗೊಂಡು ನಾವು ಬಸ್ ಸ್ಟಾಪ್ಗೆ ಹೋದ್ವಿ. ಶಿರಾಯಿಂದ ನಮಗೆ ಡೈರೆಕ್ಟು ಸಿಂಧನೂರು ಬಸ್ ಸಿಕ್ತು. ಫ್ರೆಂಡ್ಸ್, ನೀವೇ ಹೇಳಿ, ನಾನೊಬ್ಬ ಯೂಟ್ಯೂಬರ್ ಆಗಿ ವಿಡಿಯೋ ಮಾಡೋದು ತಪ್ಪಾ? ನನ್ನ ಫ್ರೆಂಡ್ ನೋಡಿ ಅವ್ರ ಗಂಡಗೆ ಏನೆಲ್ಲ ಹೇಳ್ತಿದ್ದಾಳೆ. ಊಟ ಮಾಡ್ತಾ ಇದ್ದೀವಿ, ಅದನ್ನೂ ವಿಡಿಯೋ. ಫ್ರೆಂಡ್ಸ್, ಇಷ್ಟೊತ್ತು ಇಲ್ದಿದ್ದಲ್ಲ ಮಜಾ, ಇನ್ಮೇಲೆ ಇರೋದು ಮಜಾ ನೋಡಿ ನಮ್ಮ ಬ್ಲಾಗ್ಸಲ್ಲಿ. ನಾವು ಸಿಂಧನೂರ್ಗೆ ಹೋಗೋಷ್ಟೊತ್ತಿಗೆ ನೈಟ್ 12 ಗಂಟೆ ಆಗಿತ್ತು. ಅಲ್ಲಿಂದ ಮತ್ತೆ ರಾಯಚೂರಿಗೆ ಬಸ್ ಸಿಗೋ ಅಷ್ಟೊತ್ತಿಗೆ, ನಾವು ಅಲ್ಲಿಗೋಗಿ ರಾಯಚೂರಿಗೆ ತಲುಪೋ ಅಷ್ಟೊತ್ತಿಗೆ ನೈಟ್ 2 ಗಂಟೆ ಆಗೋಗಿತ್ತು. ಸೊ ಮತ್ತೆ 4:15ಗೆ ಬಸ್ ಇದ್ದಿದ್ದು ಮಂತ್ರಾಲಯಕ್ಕೆ. ಸೊ ಅಲ್ಲಿಗೆ ಅವ್ರಿಗೂ ಟೈಮ್ ಪಾಸ್ ಆಗಬೇಕಲ್ವಾ. ಸೊ ನಾನು ನನ್ನ ಫ್ರೆಂಡ್ ಸೇರಿಕೊಂಡು ಆ ಸಿಕ್ಕಿರೋ 2 ಅವರಲ್ಲಿ ಎಷ್ಟು ಲಾಗು ನಿಮ್ಗೆ ಎಂಟರ್ಟೈನ್ ಮಾಡಿದ್ದೀವಿ ನೋಡಿ. ನೀವೇ ನೋಡಿ, ಬಿದ್ದು ನಗ್ತೀರಾ. ಇದು ರಾಯಚೂರು ಬಸ್ ಸ್ಟಾಪು. 2 ಗಂಟೆಗೆ ಬಂದು ಇಲ್ಲಿ ಸೇರಿದೀವಿ. ಅದೇ ನವೀನನಿಗೆ ಗೊತ್ತಾಗುತ್ತೆ, ಹೋಗಿತ್ತು ಹೋಗಿಲ್ಲ ಅಂತ. ಅಲ್ಲ, ರಾಯಚೂರಿಗೆನೆ ಕರೆಕ್ಟ್ ಟೈಮ್ ಬಂದಿದೀವಲ್ಲ 2 ಗಂಟೆಗೆ. ಇಲ್ಲಿಂದ ಬೇರೆ ಬಸ್ ಹೋಗ್ಬೇಕು. ಇಲ್ಲಿಂದ ಒಂದೇ ಹೆಜ್ಜೆ 1 ಅವರ್ ಅಷ್ಟೇ ಜರ್ನಿ. ಸಿಕ್ತಾವ ಬಸ್ಗಳು. ನೋಡು, ಬಸ್ ಹೋಯ್ತೊಂದು. ನೋಡಿ ನಮ್ ಪರಿಸ್ಥಿತಿ ಹೆಂಗಾಗೈತೆ. ಚಾರ್ಜರ್ ಎಲ್ಲ ಇಲ್ಲಿ ಇಟ್ಕೊಂಡು ಟೆಕ್ನಾಲಜಿ ನೋಡಿ ಹೆಂಗ್ ಯೂಸ್ ಮಾಡೋರೆ. ಫೋನ್ ಎಲ್ಲ ಕವರ್ಗೆ
ನಂದು ಒಂದು ಇಟ್ಟಿದ್ದೀನಿ, ತಕೊಂಡಿದ್ದೀನಿ ವಿಡಿಯೋ ಮಾಡಕ್ಕೋಸ್ಕರ. ಈ ಅಕ್ಕ ಅವ್ರದ್ದು ಚೆಕ್ ಮಾಡ್ತಾವ್ರೆ. ಎಷ್ಟಾಗೈತೆ? ಹಾ 33. ಹಾ 13 ಇತ್ತಾ? ಎಲ್ಲ ಹೆಂಗ್ ಮಲ್ಕೊಂಡವ್ರಲ್ಲ. ಏನ್ ಹೇಳ್ತೀರಾ ಜರ್ನಿ ಬಗ್ಗೆ ಹೇಳಿ ಸ್ವಲ್ಪ. ಆಯ್ತು ನೀನ್ ಮೂಗ್ನದ್ ಬೇಡ, ಜರ್ನಿ ಬಗ್ಗೆ ಹೇಳ. ಏನ್ ಜರ್ನಿ ಆ ಬಸ್ನ ಎತ್ತೆತ್ತಾಕಿರೋ ಸವಾಸ ನೋಡಿದ್ರೆ ಯಪ್ಪ ರಾಮ ಹೊಟ್ನ ಬರೋಷ್ಟು ಇದಾಯ್ತು. ನೀವು ತಿಂದಂತ ಮಶ್ರೂಮ್ ಅನ್ನದ್ಮೇಲೆ ಏನ್ ಹೇಳೋ ಬೇಜಾರಾಗೋವಷ್ಟು ಬೇಜಾರಾಗೈತೆ ನನಗೆ. ಮಶ್ರೂಮ್ ಫ್ರೈಡ್ ರೈಸ್ ಅದು ಏನ್ ಹೇಳೋದು? ಮಶ್ರೂಮ್ ಫ್ರೈಡ್ ರೈಸ್. ಬಿಳೆ ಅನ್ನಕ್ಕೆ ಒಗ್ಗರಣೆ ಹಾಕೊಂಡು ಮಶ್ರೂಮ್ ಮಾತ್ರ ಫ್ರೈ ಮಾಡೋದ್ರಾಗ ಮಿಕ್ಸ್ ಮಾಡ್ಕೊಂಡು ತಂದಿಕ್ಕೆ ಮಶ್ರೂಮ್ ಆಲ್ರೆಡಿ ಫ್ರೈ ಮಾಡಿದ್ರೆ ಬಿಳೆ ಅನ್ನಕ್ಕೆ ಸಾಸಿವೆ ಕರಿಬೇವು ಒಗ್ಗರಣೆ ಕೊಟ್ಟವ್ರಷ್ಟೇ. ಸಖತ್ ಬೇಜಾರಾಗೈತೆ ರಾತ್ರಿ ಊಟ ಅಂತ. ಅದೊಂದ್ ಬೇಜಾರಾತು. ನಮ್ಗೆ ಅನ್ನ ರಸಂ ಕೊಟ್ಟಿದ್ರು ಅಲ್ಲ ಫುಲ್ ಮಿಲ್ಸೆ ಕೊಡ್ಲಿಲ್ವಲ್ಲ, ಇಲ್ಲ ಅಂದ್ರು. ಅದೇನೋ ಸುಮ್ನೆ ಅದು ದೊಡ್ಡ ಪ್ಲೇಟ್ನಾಗ ಸುಮ್ನೆ ಹಿಂಗ ಅಡಿಗೆ ಬಂದಾರ ಅನ್ನ ಈ ಬಾಡಿಗಳಿಗೆ ಅಷ್ಟನ್ನ ಇರ್ತಾಗತ್ತೆ. ಅಯ್ಯೋ ಭಗವಂತಾನೆ. ಆದ್ರೂ ವಿಧಿಲ್ಲ, ಅದನ್ನೇ ತಿನ್ಕೊಂಡ್ ಬಂದ್ವಿ, ಜೀವನ ನಡೆಸ್ಬೇಕಲ್ಲ. ಅದು ಬಂದು ಎಕ್ಸ್ಪ್ರೆಸ್ ಬಸ್ಸು. ನನ್ ಲಾಗ್ ಇವರೆಲ್ಲ ನೋಡ್ತಿರ್ತಾರೆ, ತೇಜು ಅವರೆಲ್ಲ. ತೇಜುನು ಆಶಕ್ಕ ಅವರೆಲ್ಲ ನನ್ ಲಾಗ್ ನೋಡ್ತಾರೆ. ಹೋದ ವರ್ಷ ಇದೇ ಪ್ಲೇಸ್ ಅಲ್ಲಿ ನಾ ಎಲ್ದಂಗ್ ಅಲ್ದಿದೀವಿ. ನಾನು ಮಂಜಾನು ಆಗ ಅಲ್ಲಿ ಕುತ್ಕೊಂಡಿದ್ವಿ ಬಸ್ಸಿಗೆ ಕಾದು ಕಾದು ಕಾದು. ಎಷ್ಟು ಗೊತ್ತಾ, ಲೇಸ್ ಪ್ಯಾಕೆಟ್ ಖಾಲಿ ಆದ್ರೂ ಬಿಟ್ರೆ ಬಸ್ ಮಾತ್ರ ಬರ್ಲಿಲ್ಲ. ನಿಮ್ಗೂ ಬಸ್ ಸಿಕ್ಕಿರ್ಲಿಲ್ಲ? ಅಯ್ಯಪ್ಪ ಮಂತ್ರಾಲಯದಿಂದ ಏನೋ ಬೇಗ ಬಂದ್ವಿ. 4 ಅವರ್ ವೇಟ್ ಮಾಡಿದೀವಿ, 2 ಗಂಟೆಯಿಂದ 6:30ವರೆಗೂ. ರಿಸರ್ವೇಶನ್ ಮೇಡಮ್ ಬಸ್ ಬರ್ಲಿಲ್ಲ ಅಂತ ಹೋಗೋದು ಕೇಳೋದು. ಮುಂಜಾನೆ ಲೇಸ್ ಪ್ಯಾಕೆಟ್ ತುಂಬ್ಕೊಂಡಂಗೆ ನಾನು ತಿಂತೀನಿ ಖಾಲಿ ಮಾಡ್ತಾ ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ದು ಕೇಳಿಲ್ಲಿ ಮಂತ್ರಾಲಯ ಎಲ್ಲ ಮುಗಿಸ್ಕೊಂಡ್ 4:00ವರೆಗೆ ಇಲ್ಲಿಗೆ ಬಂದಿದೀವಿ. ಆ ಆಂಟಿ ಯಾರೋ ಒಂದ್ ಆಂಟಿ ಸಿಕ್ಬಿಟ್ಟತೆ. 5 ಗಂಟೆಗೆ ಐತಮ್ಮ, ನಾನು ಯಾವಾಗ ಅಡ್ಡಾಡ್ತೀನಿ ಅಂಬತೈತೆ. ಅವು 5 ಗಂಟೆ, 5:30, 6 ಗಂಟೆ 3 ಬಸ್ ಇದಾವೆ. ಅವೆಲ್ಲ ಏನೋ ರಿಪೇರಿಗೆ ಹೋಗ್ಬಿಟ್ಟಿದಾವೆ. ನಾವು ನಾಯಿ ತರ ಅಲ್ದಿದೀವಿ 4 ಜನ ಕುಕ್ಕಮ್ಮ. ಅದೇ ಭಯ, ಇವಾಗ ಬೇರೆ ಇಬ್ರೇ ಬಂದಿದೀವಿ. ನಾಳೆಗ್ ಹೆಂಗಪ್ಪ ಕತೆ ಸಿಕ್ಕಿದ್ರೆ ಹೋಗೋದು. ಆಮೇಲೆ ಬೆಡ್ಶೀಟ್ ಜಾಸ್ತಿ ತಂದಿದೀವಿ, ಹಾಸ್ಕೊಂಡ್ ಮನಿಕೊಂಡ್ ಬೆಳಿಗ್ಗೆ ಆ ಬಳ್ಳಾರಿ ರೋಡು ಯಾಕಿನ್ನು ರೆಡಿ ಮಾಡಿಲ್ಲ ಕಣಮ್ಮ. ರಾಜಕಾರಣಿಗಳೆಲ್ಲ ಓಡಾಡೋಣ. ನಾನಂತೂ ಬಳ್ಳಾರಿ ಸೊಸೆ ಆಗಕ್ ಇಷ್ಟನೇ ಪಡಲ್ಲ. ಅಲ್ಲ ಮೋದಿ ಬರ್ತಾನೆ ಅಂತ ಗೊತ್ತಾಗ್ಲಿ ಬಳ್ಳಾರಿ ಟು ಸಿಂಧನೂರು ಹೌದು, 1 ದಿನದಾಗ ರೆಡಿ ಮಾಡ್ಬಿಡ್ತಾರೆ. ಅಲ್ಲ ಇದೇನೋ ಬಸ್ ಹಿಂದಕ್ ಹೋಗ್ತೈತೆ ಅಂದಲ್ಲ, ಅದು ಎಕ್ಸ್ಪೀರಿಯನ್ಸ್ ಹೇಳ. ಕುತ್ಕೊಂಡಿದ್ವಲ್ಲ ಅವಾಗ್ಲೇ ಸಿಂಧನೂರ್ ಬಸ್ ಹತ್ತಿದ್ವಲ್ಲ. ಸಿಂಧನೂರ ಕುಂತಿದೀನಿ, ಬಸ್ ಯಾಕೋ ಹಿಂದಕ್ ಹೋಗ್ತಾ ಐತೆ ಅನಿಸ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಡ್ರೈವರ್ ಬಂದ್ರೆ ಡ್ರೈವರ್ ಅಲ್ಲಿ ಇದೆ ಹಿಂದಕ್ ಹೋಗ್ತಾ ಐತೆ ಇರನೇ ಒಬ್ಬ ಡ್ರೈವರ್, ಅವನೇ ಕಂಡಕ್ಟರ್. ನಂಗೆ ಅದು ಗೊತ್ತಿಲ್ಲ. ಡ್ರೈವರ್ ಬಂದ ಹಿಂದಕ್ ಹೋಗ್ತಾ ಐತೆ ಅಂತ ನೋಡ್ತಾ ಇದ್ದೀನಿ. ಬಸ್ ಮಾತ್ರ ಹಿಂದಕ್ ಹೋಗ್ದಂಗ ಅನಿಸ್ತೈತೆ. ಆಮೇಲೆ ನಮಗೆ ಗೊತ್ತಾಯ್ತು ನಮ್ ತಲೆ ಹಿಂದಕ್ ಹೋಗ್ತಾ ಐತೆ ಬಸ್. ಒಂದು ಕ್ಷಣ ನನ್ಗೂ ಒಂದ್ಸತಿ ಹಂಗೆ ಆಯ್ತು. ತಲೆ ಸುತ್ತ ಬರುತ್ತಲ್ಲ ಅವಾಗ್ಲೇ ಅನ್ಸಿದ್ದು. ಯಾಕಂದ್ರೆ ನಾವು ಬಳ್ಳಾರಿಯಿಂದ ಎತ್ತೆತ್ತೆತ್ತಿ ಅದ್ರಲ್ಲಿ ನಮಗೆ ಬಸ್ ಅಲ್ಲಿ ಲಾಸ್ಟ್ ಅಲ್ಲಿ ಸೀಟ್ ಸಿಕ್ಕಿರೋದು. ಹಂಗಾಗಿ ಅಂತೂ ಉಗಿ ಉಗಿ ಬೆಳಿಗ್ಗೆ ಹೋಗಿ ರಾತ್ರಿ ಈಗಲೇ ಹೋಗಿದೀವಿ. ಅಲ್ಲ ನಮ್ ಲಾಗ್ ನೋಡಿನೂ ನವೀನನು ನನ್ನ ಉಗಿತೈತೆ. ಆಟ ಇದು ಒಡವೆ ಕಣಿದ್ವಿ ಅಂತ ಹೋದ್ರೆ ಕಾಣ. ಹೌದು, ಆಟೋದವ್ರ ಏನ್ ಕರೀತಾರೆ 100 ರೂಪಾಯಿ ಅಂತ. 100 ರೂಪಾಯಿ ಅಂದ್ರೆ 200 ರೂಪಾಯಿನೇ ಕೊಟ್ಟವನ್ನ. ಅವ್ರ ಮೊದ್ಲೇ ಎಷ್ಟೊಂದ್ ಜನ ಇದಾರೆ, ಗ್ಯಾಂಗ್ ಸೇರ್ಕೊಂಡು ಆಮೇಲೆ ಓಡೆಲ್ಲ ಕಿತ್ಕೊಂಡ್ಬಿಟ್ರೆ. ಮೊದ್ಲೇ ಚಾರ್ಜಿಗೆ ನಾಯಿ ಕಲ್ದಂಗ್ ಕಾಯ್ತಿದೀವಿ ನಾವು. ಹೋಗಿ ಚಾರ್ಜ್ಗೆ ಅಲ್ಲ, ಒಂದು ಫೋನ್ ಸೇಫ್ಟಿಗೆ ಈ ರೇಂಜ್ ಕಾಯ್ತಿದೀವಿ, ಇನ್ನು ಒಡವೆ ಸೇಫ್ಟಿಗೆ ಇನ್ ಯಾವ ರೇಂಜ್ ಕಾಯ್ಬಾರ್ದು ನಾವ್ ಹೆಣ್ಮಕ್ಳು. ಸರ್ಕಾರ ಬಸ್ ಅಲ್ಲಿ ಸೇಫ್ಟಿ ಇದೆ. ಹೌದು, ನಮ್ಮ ಊರಲ್ಲಿ ನಾವ್ ಇದ್ರೆ ಮಾತ್ರ, ಇಲ್ಲಾಂದ್ರೆ ಅಲ್ಲೂ ಕತ್ರಿ ಆಗ್ತದೆ. ಅದಕ್ಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಜೊತೆಲಿ ಸೀರಿಯಲ್ ಆಗಿ ಅವ್ರು 2 ರೂಪಾಯಿ ಇದ್ರೆ ಎಷ್ಟೆಲ್ಲ ಮಾಡ್ಬೋದು ಗುರು ಅಂಬಾಳ. 2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು. 2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು. ಮೆಂತ ಪ್ಲಸ್ ಸಖತ್ ಪವರ್ ಇದೆ ಗುರು. ನಮಗೆ ಬಾಳ ಮೋಸ ಮಾಡ್ತವ್ರೆ ಮೆಂತ ಪ್ಲಸ್ ಕಂಪ್ನಿಯವ್ರು. ಮೆಂತ ಪ್ಲಸ್ ಕಂಪ್ನಿ ಬೆಂಕಿಪಟ್ಟಣವರು ಇವರು ಎಲ್ಲ ನಮ್ಗೆ ಚಿಕ್ಕ ಚಿಕ್ಕದ ಮೋಸ ಮಾಡ್ತಾರೆ, ಆದ್ರೆ ಕಾಣ್ತಾ ಇಲ್ಲ ನಮ್ಗದು. ಸರ್ಕಾರ ಅದು ಅಡ್ವರ್ಟೈಸ್ ಬರ್ತಿತ್ತಲ್ಲ, ಹಿಂಗ್ ಹೇಳು.
10 ನೋವುಗಳಿಗೆ ಒಂದೇ ಪರಿಹಾರ. 10 ಟೈಪ್ಸ್ ತಲೆನೋವುಗಳಿಗೆ ಇದೊಂದೇ ಪರಿಹಾರ ಅಂತ. ಯಮಧರ್ಮರಾಯ ಬರಂತಾನೆ ತಲೆ ಇಕ್ಕೊಂಡ. ಯಮಧರ್ಮ ಅಲ್ಲಲ್ಲ. ರಾವಣ ಹಾ, ಅದೇ. ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ಅವನ್ನೇ ನಾನು ಯಮಧರ್ಮರಾಯ ಅನ್ಕೊಂಡೆ ರಾವಣನ. ಹತ್ತು ತಲೆ ಹೋಗ್ಬಿಟ್ಟು ಯಮಧರ್ಮರಾಯ ಅಂದೆ. ಈಗ 10 ತಲೆನೂ ಕೊಟ್ಟಿಲ್ಲ ಕಣೆ. ಎಷ್ಟ್ ತಲೆ ಕೊಟ್ಟಾರ ಗೊತ್ತಾ? 1 ತೋರ್ಸು. 2 3 4 5 6 ತಲೆ, 4 ತಲೆ ಮಿಸ್ ಆಗಿವೆ. ಮೇ ಬಿ ಹಚ್ಕೊಂತಾರಲ್ಲ ಅವರ ತಲೆ ಲೆಕ್ಕ. ಈ ಭೋಜನ ಅಂತೆ ಕಣೆ. ಬರೀ ಇಂತದೆಯಾ? ಭೋಜನ ಅಲ್ಲ, ಭೋಜಲಿಂಗೇಶ್ವರ. ಬರೀ ತಿನ್ನೋದ್ರಾಗೆ ಇರ್ತಾನೆ. ಇದು ನಮ್ಮ ಬಸ್ ನಿಲ್ದಾಣ. ಇಲ್ಲಿ ಉಗಳಬಾರದು ನೋಡ, ಇಲ್ಲೆಲ್ಲ ಹೋಗ್ತವ್ರೆ. ದಿಸ್ ಇಸ್ ಇಂಡಿಯಾ, ಕರ್ನಾಟಕ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ. ಅಮ್ಮಿ ನಾವು ಬಳ್ಳಾರಿಂದ ಸಿಗಂದೂರಿಂದ ಅಲ್ಲಿಂದ ಬಂದ. ಸಿಗಂದೂರು ಹೋಗಿಂದ ಸಿಂಧೂರು ಬಿಟ್ಟು ಇಲ್ಲೇ ಇರೋ ಎಲ್ಲೆಲ್ಲ ಹೋಗಿರೋದು. ಲೇ, ನನ್ ಮೈಂಡ್ ಸೆಟ್ ಹಂಗ ಆಗೈತ್ ಕಡೆ. ಎತ್ತೆತ್ ಹಾಕಿ ಬ್ರೈನ್ ಲೆಸ್ ಆಗೈತೆ. ನನ್ಗೆ ಹೆಂಗ್ ಅನಸ್ ಗೊತ್ತಾ, ಯಾವ ಊರಿಗ್ ಸೊಸೆ ಆದ್ರೂನು ಬಳ್ಳಾರಿಗೆ ಮಾತ್ರ ಸೊಸೆಯಾಗಿ ಬರ್ಬಾರ್ದು. ಎಲ್ಲರಿಗೂ ಸೊಸೆ ಆಗ್ಬೇಕು. ಸಿಂಧನೂರಿಗೆ ಸೊಸೆ ಆಗ್ಬಾರ್ದು ಅಂತ ಅನ್ಕೊಂಡ್ಬಿಟ್ಟೆ. ಆಗ್ಲೆಲ್ಲ ಬೀಗ್ ರೂಟ್ ಅಂತೆ, ಅದಂತ ಇದಂತ ಅಡ್ಡಾಡಿದ್ರೆ ತವ್ರ ಮನೆ ಫಂಕ್ಷನ್ ಅವಕ್ಕ. ಸಿಂಧನೂರಲ್ಲ, ಅಲ್ಲೇ ಹೋಗಿ ಬಳ್ಳಾರಿಯಿಂದ ಸಿಂಧನೂರು. ನಿಜ ವೇಟ್ ಲಾಸ್ ಆಗುತ್ ಕಣೆ. ವೇಟ್ ಲಾಸ್ ಗಿಂತ ಲೂಸ್ ಮೋಷನ್ ಆಗುತ್ತೆ. ಮೊಬೈಲ್ ಚಾರ್ಜರ್ ಫಿಲಂ ಫೈಟ್ ಆಡ್ಬೇಕಾರೆ ಅದ್ಯಾವ್ದೋ ಪಿಕ್ಚರ್, ದುರ್ಗಾಶ್ರಮ್ ಪಿಕ್ಚರ್ಗೆ ದೇವರಾಜ್ಗೊಂದು ಕೊಡ್ತಾರ ನೋಡು. ಏನಂದೆ ಇನ್ನೊಂದ್ಸಲ ಹೇಳು. ಯಾವ್ದೇಳ? Fighting ಆಡ್ಬೇಕಾದ್ರೆ ರಾಜವರ್ಮ. ಹೆಂಗಲ್ಲ ಹೇರ್ ಸ್ಟೈಲಿಂಗ್ ಇರ್ತಾರೆ. ರಾಜವರ್ಮ ಅಂತ. ರಾಜ ವರ್ಮ. ನಾನ್ ಕಾಣ್ತೀನಾ? ಅಷ್ಟ್ ಸಣ್ಣ ಇದೀನಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಎಷ್ಟ್ ದಪ್ಪ ಕಾಣ್ತೀವಿ ಆಮೇಲೆ. ತೀರಾ ಬಾಡಿ ಎಲ್ಲ ಗೊತ್ತಾ? ದೇವ್ರು ಒಂದ್ LED ಕೊಟ್ಟವನ್ ಜಾಸ್ತಿ. ಸಿಪಿನ್ ಚಾರ್ಜರ್ ಇಲ್ಲ, ಅವ್ನ್ ಯಾವ್ದೋ ಬೇರೆ ದಿಕ್ಕವ್ನೇ ಹಗ್ಲೆಲ್ಲ ಬಂದ್ ನೋಡ್ತಾನೆ. ಒಂದೊಂದ್ ಪರ್ಸೆಂಟ್ಗೂ ಬಂದ್ ನೋಡ್ತಾ ಅನ್ಕೊಂಡ್ರೆ ಅವನು. ಹಾ, ಅಲ್ಲಿ ನೀನ್ ಆಪೋಸಿಟ್ ಒಂದ್ ಅಣ್ಣ ಕೂತೈತಲ್ಲ, ಅವಣ್ಣ ಹಗ್ಲಲ್ಲಿ ತೆಗಿ ನೋಡುತ್ ಮೊಬೈಲ್. ಹಾಕ್ಯಾರಮ್ಮ ಗಂಡೋಳ. ಅಂದ್ರೆ ನಾವಿಷ್ಟೊತ್ತು ಕಾಯ್ತಿದ್ವಲ್ಲ, ಹಂಗ ಅವ್ರು ಕಾಯ್ತಾರೆ. ನಮ್ಮ ಈ ಮಾತು ಕೇಳಿ ನಮ್ಮ ವ್ಲಾಗ್ನ ನೀವು ನೋಡಿ ಸ್ವಲ್ಪ ಆದರೂ ಖುಷಿ ಪಟ್ಟಿರ್ತೀರ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಮಂತ್ರಾಲಯಕ್ಕೆ ನಾವು ಬೆಳಗ್ಗೆ ರೀಚ್ ಆಗೋಷ್ಟೊತ್ತಿಗೆ 5:45 ಆಗಿತ್ತು. ಇವತ್ತು ಪಾರ್ಟ್ 1 ವಿಡಿಯೋ ಬಂದಿದೆ, ನಾಳೆ ಪಾರ್ಟ್ 2 ವ್ಲಾಗ್ ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.